ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ. ಪಕ್ಷದಲ್ಲಿ ಉಂಟಾಗಿರೋ ಗೊಂದಲದ ಬಗ್ಗೆ ತೀವ್ರ ಸಿಟ್ಟಾಗಿದ್ದಾರೆ. ಇದು ಹೈಕಮಾಂಡ್ ಸೃಷ್ಟಿಸಿದ ಗೊಂದಲ ಅಲ್ಲ, ನೀವು ಲೋಕಲ್ ನಾಯಕರೇ ಸೃಷ್ಟಿಸಿರೋ ಸಮಸ್ಯೆ. ಇದನ್ನು ನೀವೇ ಬಗೆಹರಿಸಿಕೊಳ್ಳಿ, ಹೈಕಮಾಂಡ್ ಅನ್ನು ದೂರಬೇಡಿ ಅಂತ ಖಡಕ್ ಆಗಿ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಚ್ಚರಿಕೆ ಕೊಟ್ಟದ್ದು ಯಾರಿಗೆ? ಸಿದ್ದರಾಮಯ್ಯ ಅವರಿಗ ಅಥವಾ DK ಶಿವಕುಮಾರ್ ಅವರಿಗ, ಅಥವಾ ಇಬ್ಬರಿಗೂ ಸೇರಿ ಈ ಎಚ್ಚರಿಕೆ ಕೊಟ್ಟಿದ್ದಾರಾ? ಇನ್ನು ಹೈಕಮಾಂಡ್ ಬಳಿಗೆ ಬರಬೇಡಿ ಅಂದ್ರೆ ಏನರ್ಥ? ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡೇ ಅಲ್ವಾ? ಅವರು AICC ಅಧ್ಯಕ್ಷರಲ್ವಾ? ಅಂದ್ರೆ ತಮ್ಮ ಬಳಿಗೂ ಬರಬೇಡಿ ಅಂತ ಖರ್ಗೆ ಹೇಳ್ತಾ ಇದ್ದಾರಾ? ಸ್ನೇಹಿತರೆ, ಕಾಂಗ್ರೆಸ್ಸಿನ ಒಳಗೆ ನಡೀತಾ ಇರೋ CM DCM ತಿಕ್ಕಾಟ ಎಲ್ಲಿಗೆ ತಲುಪುತ್ತೆ? ಹೈಕಮಾಂಡ್ ನನ್ನ ಪರವಾಗಿದೆ ಎಂದು ಭಾವಿಸಿದ್ದೇನೆ ಅಂತ ಸಿದ್ದರಾಮಯ್ಯ ಅಸೆಂಬ್ಲಿ ಒಳಗೆ ಹೇಳ್ತಾರೆ. ಇಬ್ಬರನ್ನೂ ದೆಹಲಿಗೆ ಕರೀತಾರೆ. ಕರೆದಾಗ ಇಬ್ರು ಹೋಗ್ಬೇಕಾಗುತ್ತೆ. ದೆಹಲಿ ಕರೆಯನ್ನ ಕಾಯ್ತಾ ಇದ್ದೇನೆ ಅಂತ DK ಶಿವಕುಮಾರ್ ಹೇಳ್ತಾರೆ. ನಿಜಕ್ಕೂ ಹೈಕಮಾಂಡ್ ಯಾರ ಪರವಾಗಿದೆ? ಸಿದ್ದರಾಮಯ್ಯ ಅವರ ಪರವಾಗಿದೆಯಾ? ಶಿವಕುಮಾರ್ ಪರವಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೇನೆ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಸ್, ಖರ್ಗೆ ಹೇಳಿದ್ದು ಸರಿಯಾಗಿದೆ. ಇದು ಲೋಕಲ್ ಪ್ರಾಬ್ಲಮ್, ಇಲ್ಲೇ ಬಗೆಹರಿಸಬೇಕು. ಅದರ ಜೊತೆಗೆ ಖರ್ಗೆ ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ. ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳೋದನ್ನ ಮೊದಲು ನಿಲ್ಲಿಸಿ. ಇದು ಖರ್ಗೆ ಅವರು ಹೇಳಿದ ಇನ್ನೊಂದು ಮಾತು. ಈ ಮಾತನ್ನು ಖರ್ಗೆ ಯಾರಿಗೆ ಹೇಳಿದ್ದು? ಇದನ್ನು ಅವರು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರ ಅಥವಾ DK ಶಿವಕುಮಾರ್ ಅವರಿಗೆ ಹೇಳಿದ್ರ ಅಥವಾ ಇಬ್ಬರನ್ನು ಉತ್ತೇಜಿಸಿ ಹೇಳಿದ್ರ? ನಿಜಕ್ಕೂ ಹೈಕಮಾಂಡ್ ಯಾರ ಪರವಾಗಿದೆ? ಹೈಕಮಾಂಡಿನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಶೇಷ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ. ಇಬ್ಬರೂ ನಾಯಕರ ದೆಹಲಿ ಯಾತ್ರೆಯ ಪಟ್ಟಿ ಮತ್ತು ಅದರ ಫಲಿತಾಂಶವನ್ನು ನೋಡಿದರೆ ಹೈಕಮಾಂಡ್ ಸಂದೇಶ ಗೋಡೆಯ ಮೇಲಿನ ಬರಹದಷ್ಟು ಸ್ಪಷ್ಟವಾಗಿದೆ. ನೀವೇ ಗಮನಿಸಿ, DK ಶಿವಕುಮಾರ್ ಈ 2 ತಿಂಗಳಲ್ಲಿ 7-8 ಸಲ ದೆಹಲಿಗೆ ಹೋಗಿ ಬಂದಿದ್ದಾರೆ. ಕೇಂದ್ರ ಸಚಿವರ ಜೊತೆ ಮೀಟಿಂಗು, ಅಧಿಕಾರಿಗಳ ಜೊತೆ ಮೀಟಿಂಗು, ಕೋರ್ಟ್ ಕೇಸಿಗೆ ಸಂಬಂಧಿಸಿ ಲಾಯರ್ಗಳ ಜೊತೆ ಮೀಟಿಂಗು, ವೋಟ್ ಚೋರಿ ಪ್ರತಿಭಟನೆ, ಹೀಗೆ ಅವರು ದೆಹಲಿಗೆ ಹೋದದ್ದಕ್ಕೆ ಹಲವು ಕಾರಣಗಳಿವೆ. ಅಷ್ಟೂ ಸಲ ಅವರು ದೆಹಲಿಗೆ ಹೋದಾಗ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದರಲ್ಲೂ 4 ಸಲ CM ಹುದ್ದೆಯ ಬಗ್ಗೆ ಮಾತನಾಡಲೇಬೇಕು ಅನ್ಕೊಂಡು ರಾಹುಲ್ ಗಾಂಧಿ ಭೇಟಿಗೆ ಶತಪ್ರಯತ್ನ ನಡೆಸಿದ್ದಾರೆ. ಆದರೆ ನೆನಪಿಡಿ, 1 ಸಲವೂ ಅವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ವೋಟ್ ಚೋರಿ ಸಮಾವೇಶಕ್ಕೆಂದು 100 ಜನ ದೆಹಲಿಗೆ ಹೋದಾಗ ಸುಮಾರು 300 ಜನ ಇದ್ದಂತಹ ಭೋಜನ ಕೂಟದಲ್ಲಿ ರಾಹುಲ್ ಗಾಂಧಿ 2 ನಿಮಿಷ ಮಾತಾಡಿದ್ದು ಬಿಟ್ಟರೆ DK ಅವರ ಜೊತೆಗೆ ರಾಹುಲ್ ಗಾಂಧಿ ಭೇಟಿಯೇ ಆಗಿಲ್ಲ. ಇದರ ಅರ್ಥ ಏನು? ಸದ್ಯಕ್ಕೆ ಹೈಕಮಾಂಡ್ಗೆ CM ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಮನಸ್ಸಿಲ್ಲ ಅನ್ನೋದೇ ಇದರ ಅರ್ಥ. ಇದನ್ನೇ ನಾನು ಗೋಡೆಯ ಮೇಲಿನ ಬರಹ ಅಂತ ಹೇಳಿದ್ದು. ಹಾಗಿದ್ದು DK ಒತ್ತಡ ಹಾಕೋದನ್ನು ಬಿಟ್ಟಿಲ್ಲ. ಖರ್ಗೆ ಅವರನ್ನು ಪದೇ ಪದೇ ಹೋಗಿ ಭೇಟಿಯಾಗಿದ್ದಾರೆ. ದೆಹಲಿಗೆ ಹೋಗಿ ಒಮ್ಮೆ ಸುರ್ಜೇವಾಲಾ ಅವರನ್ನ ಭೇಟಿಯಾದರು, ಇನ್ನೊಮ್ಮೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾದರು. ಈ ಭೇಟಿಯ ಬಳಿಕವೂ ಕೂಡ ಹೈಕಮಾಂಡ್ ಸಂದೇಶ ಏನೂ ಬದಲಾದಂತೆ ಕಾಣಿಸ್ತಾ ಇಲ್ಲ. 4 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ CM ಬದಲಾವಣೆಯ ಬಗ್ಗೆ ಮಾತಾಡೋದಕ್ಕೆ ಹೈಕಮಾಂಡ್ ಸಿದ್ಧವಿಲ್ಲ. ಇದು ಬಹುತೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂತ ಮಾತು. ಈ ಹಿನ್ನೆಲೆಯಲ್ಲೇ ಈಗ ಖರ್ಗೆ ಅವರು ನೀಡಿರುವಂತಹ ಎಚ್ಚರಿಕೆಯನ್ನು ನಾವು ಗಮನಿಸಬೇಕು. ಏನ್ ಹೇಳ್ತಾರೆ? ನಿಮ್ಮಲ್ಲೇ ತೀರ್ಮಾನ ಮಾಡಿ, ಹೈಕಮಾಂಡಿಗೆ ಬರಬೇಡಿ. ಈ ಮಾತನ್ನ ಹಿಂದೆ KC ವೇಣುಗೋಪಾಲ್ ಅವರು ಕೂಡ ಹೇಳಿದ್ರಲ್ವಾ? KC ವೇಣುಗೋಪಾಲ್ ಹೇಳಿದ ಬಳಿಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿತ್ತು. DK ಅವರು ಹೋಗಿ ಸಿದ್ದರಾಮಯ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಆ ಬಳಿಕ DK ಮನೆಗೆ ಹೋಗಿ ಸಿದ್ದರಾಮಯ್ಯ ಕೋಳಿ ಸಾರು ನಾಷ್ಟ ಮಾಡ್ಕೊಂಡ್ಬಂದ್ರು. ಅದರ ಫಲಿತಾಂಶ ಏನಾಯ್ತು? ಪಕ್ಷದ ಹಲವು ಹಿರಿಯ ನಾಯಕರು ಈ ಗುದ್ದಾಟದಿಂದ ಬೇಸತ್ತು ಹೋಗಿದ್ದಾರೆ. ಹೀಗೆ ಜಗಳ ಮುಂದುವರೆದರೆ ಮುಂದಿನ ಎಲೆಕ್ಷನ್ನಲ್ಲಿ ಪಕ್ಷ ಅಪ್ಪರಾಣೆಗೂ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತ ಈ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಮೂಲದ ಪ್ರಕಾರ ಈ ಜಗಳ ಮುಂದುವರಿಯೋದಕ್ಕೆ ಖರ್ಗೆ ಅವರು ಕೂಡ ಕಾರಣ. CM DCM ಗುದ್ದಾಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈವಾಡವೂ ಇದೆಯಂತೆ. ಖರ್ಗೆ ತಮ್ಮ ಮಗನ ಭವಿಷ್ಯದ ಸಲುವಾಗಿ ಈ ಆಟದಲ್ಲಿ ತಮ್ಮ ದಾಳವನ್ನು ಉರುಳಿಸಿದ್ದಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ನಾಯಕರು ಪೀಸುಗುಡ್ತಾ ಇದ್ದಾರೆ. ಈ ಸುದ್ದಿ ಸುಳ್ಳೋ ಸತ್ಯವೋ ಗೊತ್ತಿಲ್ಲ, ಆದ್ರೆ ಖರ್ಗೆ ಹೇಳಿಕೆಯಲ್ಲಿ ಒಂದು ಅನ್ಟೋಲ್ಡ್ ಅರ್ಥ ಇದೆ. ಅದು ಲೋಕಲ್ ಸಮಸ್ಯೆ ಇಲ್ಲೇ ಬಗೆಹರಿಸಿ ಅಂದ್ರೆ ಏನರ್ಥ? ಖರ್ಗೆ ಅವರು ಇಲ್ಲಿಯವರೇ ಅಲ್ವಾ? ಅವರು ಲೋಕಲ್ಲೇ ಅಲ್ವಾ? ಅವರು ಕರ್ನಾಟಕದವರೇ ಆದ್ದರಿಂದ ಇಲ್ಲೇ ಬಗೆಹರಿಸಿ ಅಂತ ಅರ್ಥ ಮಾಡ್ಕೋಬಹುದಲ್ವಾ? ಒಂದು ಮಾತಂತೂ ಸತ್ಯ, DK ಶಿವಕುಮಾರ್ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ.
ಜಲಶಕ್ತಿ ವಿಷಯಕ್ಕೆ ಸಂಬಂಧಿಸಿ ದೆಹಲಿಯಲ್ಲಿ ಕೇಂದ್ರ ಸಚಿವ CR ಪಾಟೀಲ್ ಜೊತೆಗೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರು ಇರ್ತಾರೆ. ದೆಹಲಿಗೆ ಹೋಗೋ DKC ಮತ್ತೆ ಅಲ್ಲಿ ಹೈಕಮಾಂಡ್ ಭೇಟಿಗೆ ಯತ್ನ ಮಾಡೋದು ಬೇಡ ಅನ್ನೋ ಸೂಚನೆ ಕೂಡ ಖರ್ಗೆ ಅವರ ಮಾತಿನಲ್ಲಿ ಇದ್ದಂತಿದೆ. ಈಗ ಖರ್ಗೆ ಅವರ ಎಚ್ಚರಿಕೆಯನ್ನು ನಾವು ನಂಬೋದಾದ್ರೆ ದೆಹಲಿಗೆ ಯಾರು ಹೋಗ್ಬೇಕಾಗಿಲ್ಲ, ಹೈಕಮಾಂಡ್ ಇಬ್ಬರನ್ನು ದೆಹಲಿಗೆ ಕರೆಯೋದಿಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ AICC ಅಧ್ಯಕ್ಷರು DKCಗೆ ಕೈ ಕೊಟ್ಟಿದ್ದಾರೆ ಅಂತ ಕೂಡ ಅರ್ಥೈಸಬಹುದು. ಈ ಮಧ್ಯೆ ಸಿದ್ದರಾಮಯ್ಯ ನೀಡಿದ ಹೇಳಿಕೆಯು ಮಹತ್ವ ಪಡ್ಕೊಂಡಿದೆ. ಹೈಕಮಾಂಡ್ ಕರೆದರೆ ಹೋಗ್ತೇನೆ, ಏನೇ ಮಾಡೋದಿದ್ರು ಹೈಕಮಾಂಡೇ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಸದ್ಯಕ್ಕೆ ಕರ್ನಾಟಕದ CM ಕುರ್ಚಿಯ ವಿವಾದ ಲೋಕಲ್ ಸಮಸ್ಯೆಯೋ ನ್ಯಾಷನಲ್ ಸಮಸ್ಯೆಯೋ ಅಂತ ಬಡಪಾಯಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಹೀಗೆಯೇ ಮುಂದುವರಿದರೆ ಲೋಕಲ್ಲೂ ಅಲ್ಲ ನ್ಯಾಷನಲ್ಲೂ ಅಲ್ಲ, ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಮೇ ಆಗಬಹುದು ಅಂತ ಕಾಂಗ್ರೆಸ್ಸಿನ ಹಿರಿಯ ನಾಯಕರೊಬ್ಬರು ಅರ್ಧ ಹತಾಶೆ ಮತ್ತು ಅರ್ಧ ವ್ಯಂಗ್ಯದಿಂದ ನನ್ನ ಜೊತೆಗೆ ಮಾತಾಡ್ತಾ ಹೇಳಿದರು. ಅವರ ಮಾತು 100% ಸತ್ಯ ಅಂತ ಅನಿಸುತ್ತೆ. ಈಗಲೇ ಹೈಕಮಾಂಡ್ ಈ ಸಮಸ್ಯೆಯನ್ನು ಬಗೆಹರಿಸದಿದ್ರೆ ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.